ಬೈರೇಗೌಡರ ಕಾಲದಲ್ಲಿ ಯಾವ ರೀತಿ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲದೆ ಇರತಕ್ಕಂತ ಆಡಳಿತವನ್ನು ಕೊಟ್ಟರು ಅಂಥದೇ ಅಭಿವೃದ್ಧಿಯನ್ನ ಇವತ್ತು ಕೊತ್ತೂರು ಮಂಜುನಾಥ್ ಅವರ ಕಾಲದಲ್ಲಿ ಅಭಿವೃದ್ಧಿ ಕೂಡ ಆಗ್ತಾ ಇದೆ ಮತ್ತು ಭ್ರಷ್ಟಾಚಾರಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ. ನೀವು ಯಾರೇ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಭ್ರಷ್ಟಾಚಾರದ ಏನಾದ್ರೂ ಒಂದ್ ಸಣ್ಣ ಇದ್ದಿದ್ರು ಕೂಡ ನೀವು ಅವ್ರ ಗಮನಕ್ಕೆ ತಂದ್ರೆ ನಿರ್ದಾಕ್ಷಿಣ್ಯವಾಗಿ ಬೈರೇಗೌಡರು ಯಾವ ರೀತಿ ಕ್ರಮ ತೆಗೆದುಕೊಳ್ತಾ ಇದ್ರು ಆ ತರ ಇವರು ಕೂಡ ತೆಗೆದುಕೊಳ್ತಾರೆ. ಆಮೇಲೆ ಇವತ್ತು ಅಭಿವೃದ್ಧಿ ಅಂತ ಹೇಳ್ತಾ ಇದ್ರು. ಇವತ್ತು ಮಡಿವಾಳದಿಂದ ಈ ರಸ್ತೆ ಹಾಕಿದೀವಣ್ಣ, ಮಡಿವಾಳ, ಸುಲ್ದೇನಹಳ್ಳಿ, ಮಂಚನಹಳ್ಳಿ, ಕೊಲ್ಟಿಮಲ್ಲಹಳ್ಳಿ ಎಷ್ಟಪ್ಪ 3 ಕೋಟಿ ರೂಪಾಯಿ ರಸ್ತೆ ಸೋಮವಾರ ಪೂಜೆ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ಶಾಲೂರು ಕ್ರಾಸಲ್ಲಿ ಜಂಕ್ಷನ್ ಅಭಿವೃದ್ಧಿ ಅಂತೇಳಿ 1.4 ಕೋಟಿ ಹಾಕಿದೀವಿ, ಅದನ್ನ ಅಭಿವೃದ್ಧಿ ಪೂಜೆ ಮಾಡ್ತಾ ಇದ್ದೀವಿ ಸೋಮವಾರ. ಅದಾದ್ಮೇಲೆ ಕರ್ಜೇನಹಳ್ಳಿಯಿಂದ ಬಿನ್ನೂರು, ಒಲೆರಳ್ಳಿ, ಉಲ್ಲಂಕಲ್ಕ 1.5 ಕೋಟಿ ಹಾಕಿದ್ವಿ, ಅದು ಪೂಜೆ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ವೇಮಗಲ್ನಿಂದ ಕಲ್ಲು ಮಂಜಲಿ ಚೋಡದೇನಹಳ್ಳಿ ರೋಡ್ 2.5 ಕೋಟಿ, ಅದು ಪೂಜೆ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ವೇಮಗಲ್ನಿಂದ ಸೀತಿಗೆ ಡಬಲ್ ರೋಡ್ ಆಗ್ಬೇಕು. ಸೀತಿ ಭೈರವೇಶ್ವರನ ಕಡೆ ಇದಕ್ಕೆ ಯಾತ್ರಾರ್ಥಿಗಳು, ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ, ಅಲ್ಲಿ ಡಬಲ್ ರೋಡ್ ಆಗ್ಬೇಕು ಅಂತ ಹೇಳಿ ಇವತ್ತು ನರಸಾಪುರದಲ್ಲಿ ಡಬಲ್ ರೋಡ್ ಆಗ್ತಾ ನೋಡ್ತಾ ಇದ್ದೀರಾ. ಇವ್ರು ಬಂದ್ಮೇಲೆ 7 ಕೋಟಿ ರೂಪಾಯಿ ನರಸಾಪುರದಲ್ಲಿ ಡಬಲ್ ರೋಡ್ ಮಾಡ್ತಾ ಇದ್ವಿ. ಇವತ್ತು 8 ಕೋಟಿ ರೂಪಾಯಿ ವೇಮಗಲ್ಗೆ ಹಾಕಿದ್ವಿ. ಇವತ್ತು ಇವೆಲ್ಲ ಕೂಡ ಆಗ್ತಾ ಇದೆ. ನಮ್ಮ ಆಸೆ ಏನಂದ್ರೆ ಬೈರೇಗೌಡರ ಕಾಲದಲ್ಲಿ ಯಾವ ರೀತಿ ರಸ್ತೆಗಳಿದ್ವು ಅದಕ್ಕೆ ಆಮೇಲೆ ಬಂದವ್ರಿಗೂ ಅದಕ್ಕೆ ಹಳ್ಳಿಗಳ ಪ್ಯಾಚ್ಗಳು ಕೂಡ ಹಾಕಕ್ಕಾಗಲ್ಲ. ಈ ಹಳ್ಳಿಗಳು ಪ್ಯಾಚ್ಗಳು ಹಾಕ್ಸಿದ್ರೆ ಸಾಕಾಗಿತ್ತಿರಲ್ಲ. ನೀವು ಪುಣ್ಯಾತ್ಮ ಇಲ್ಲಿ ಪಕ್ಕದಲ್ಲಿ ನಿಲ್ಬೇಕು ಅಂತ ಬರ್ತಾವನಲ್ಲ, ಸುಲ್ದೇನಹಳ್ಳಿ ಮತ್ತು ವಿಶ್ವನಗರಕ್ಕೆ ಯಾರು CS ವೆಂಕಟೇಶ್ ಅಂತ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿದ್ದಲ್ಲಪ್ಪ, 5 ವರ್ಷ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದ, 20 ತಿಂಗಳು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿದ್ದ. ಯಾಕೆ ಅಭಿವೃದ್ಧಿ ಮಾಡಲಿಲ್ಲ? ಇವತ್ತು MLAಗೆ ಸವಾಲಂತೆ. ನಾನು ಯಾವ್ದೋ ವಿಡಿಯೋ ನೋಡಿದೆ, ಕೊತ್ತೂರು ಮಂಜುಗೆ ಸವಾಲ್ ಏನಂದ್ರೆ ಅವಕಾಶ ಕೊಟ್ಟರೆ 15 ದಿವಸದಾಗ ರೋಡ್ ಮಾಡ್ತಾನೆ, 5 ವರ್ಷದಾಗ ರೋಡ್ ಮಾಡದೇ ಇರೋ 15 ದಿವಸದಾಗ ರೋಡ್ ಮಾಡ್ತಾನೆ. ಎಲೆಕ್ಷನ್ ಬಂದಿದೆ, ಜನಗಳು ಯಾಮಾರ್ಸೋದು ನಿನಗೆ ಗೊತ್ತಿದೆ. ನೀವೆಲ್ಲ ಬೆಂಗಳೂರಿಂದ ಬರ್ತೀರಿ, ಚಿಮ್ಸಂದ್ರದಿಂದ ವೇಮಗಲ್ಗೆ ಬಂದು ವೇಮಗಲ್ ವಿಶ್ವನಗರಕ್ಕೆ ಬಂದಿದ್ಯಾ, ಇವೆಲ್ಲ ಸ್ಕೀಮ್ಗಳು ಮಾಡ್ಕೊಂಡೇ ಬರೋದು ನೀವು. ಇವಾಗ ಎಲೆಕ್ಷನ್ ಬಂದಿರೋದಕ್ಕೆ ಸುಲ್ದೇನಹಳ್ಳಿಗೆ ಐಮಾಸ್ ಕ್ಲಿಂಟು, ಎಲೆಕ್ಷನ್ ಬಂದಿರೋದಕ್ಕೆ ಸುಲ್ದೇನಹಳ್ಳಿಗೆ ಶುದ್ಧ ಕುಡಿಯೋ ನೀರು ಘಟಕ ಯಾಕೆ ಹಾಕ್ಸ್ತಿಲ್ಲ? ಮೊದಲು 1 ತಿಂಗಳಿಂದ ಹಾಕ್ಸ್ಬೋದಾಗಿತ್ತು, 2 ತಿಂಗಳಿಂದ ಹಾಕ್ಸ್ಬೋದಾಗಿತ್ತು, 3 ತಿಂಗಳಿಂದ ಹಾಕ್ಸ್ಬೋದಾಗಿತ್ತು. ಬೇಡಪ್ಪ, ನೀನ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾಗ ಹಾಕ್ಸ್ಬೇಕಾಗಿತ್ತು, ಅಧ್ಯಕ್ಷನಾಗ ಹಾಕಿಸ್ಬೇಕಾಗಿತ್ತು. ನಮ್ಮವ್ರು ಹೇಳ್ತಾ ಇದ್ರು ವೇಮಗಲ್ಲಲ್ಲಿ ಸಿದ್ದೇಶ್ವರ ಕಲ್ಯಾಣ ಮಂಟಪದ ಎದುರುಗಡೆ ಒಂದು ಶುದ್ಧ ಕುಡಿಯುವ ನೀರು ಘಟಕ ಮಾಡೋದಂತೆ. ಯಾವಾಗ ಜಿಲ್ಲಾ ಪಂಚಾಯತ್ ನಿಲ್ಲಕ್ ಮೊದಲು ಅದನ್ನ ಫ್ರೀಯಾಗಿ ಕೊಟ್ಟಿದ್ದಂತೆ ನೀರು ಎಲ್ರಿಗೂ, ವೇಮಗಲ್ಲ ಜನತೆಗೆ. ಆಮೇಲೆ ಜಿಲ್ಲಾ ಪಂಚಾಯತ್ ಆದ್ಮೇಲೆ 5 ರೂಪಾಯಿ ಮಾಡಿದಂತೆ ಲೀಟರ್ಕ. ಈಗ ಜಿಲ್ಲಾ ಪಂಚಾಯತ್ ಮೆಂಬರ್ ಹಿಡಿದೋದ್ಮೇಲೆ ಮಾರಾಕಿದ್ದಂತೆ, ಆ ಶುದ್ಧ ನೀರು ಘಟಕನೇ ಮಾರಾಕಿದ್ದಂತೆ. ಯಾರೋ ಬೇರೆಯವ್ರು ಪ್ರೈವೇಟ್ನವ್ರಿಗೆ. ಇಂಥ ಪುಣ್ಯಾತ್ಮವನ್ನು ಬಂದು ಇವತ್ತು 15 ದಿವಸ ಕೊಟ್ಟರೆ ರೋಡೇ ಮಾಡ್ಬಿಡ್ತಾನಂತೆ. 15 ದಿವಸ ಅಲ್ಲ, ತಿಂಗಳು ಕೊಟ್ಬಿಡ್ತೀವಪ್ಪ, ಈ 3 ಕೋಟಿ ರೂಪಾಯಿ ರೋಡ್ ಮಾಡ್ಬಿಡಂಗಿದ್ರೆ ಬೇಕಾದ್ರೆ ಅಗ್ರಿಮೆಂಟ್ ಮಾಡ್ಕೊಂಬಿಡೋಣ, MOU ಮಾಡ್ಕೊಂಬಿಡೋಣ. ಬೇಕಾದ್ರೆ ನಾವು ಪೂಜೆ ಮಾಡೋದು ಕೂಡ ನಿಲ್ಸಾಕ್ತಿವಿ ಬೇಕಾದ್ರೆ 1 ತಿಂಗಳ ಕಾಲ. ನೀನೇನಾದ್ರೂ 15 ದಿವಸದಲ್ಲೋ 1 ತಿಂಗಳಲ್ಲೋ ಈ ರಸ್ತೆ ಮಾಡ್ತೀವಿ ಅಂತ ಬಂದ್ರೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋಣ, 3 ಕೋಟಿ ರೂಪಾಯಿ ರಸ್ತೆ ನೀನು ಮಾಡು, ನಾವು ನೀನು ಒಪ್ಕೊಳ್ತೀವಿ. ಅದು ಬಿಟ್ಬಿಟ್ಟು ಆ ಸುಲ್ದೇನಹಳ್ಳಿಗೆ ಹೋಗಿ ಹೇಳ್ತಾನೆ, ಸುಲ್ದೇನಹಳ್ಳಿಲಿ ಎಲ್ಲ ಇರೋದು ಗೊತ್ತು, 190% ಅಲ್ಲೆಲ್ಲ ಒಕ್ಕಲಿಗರು. ಅಲ್ಲೋಗಿ ಏನ್ ಹೇಳ್ತಾವನಂದ್ರೆ ಇಲ್ಲಿ BCM A ಕ್ಯಾಟಗರಿ ಮಾಡಿಬಿಟ್ಟಿದ್ದಾರೆ.